ನೋಡಿ ನಂಜನಗೂಡು ಹತ್ರ ಹೆಗ್ಡೆಹಳ್ಳಿ ಅಂತ ಹೇಳಿದ್ನಲ್ಲ, ನಾವು ನೆಟಾಫಾರ್ಮ್ ಪೈಪ್ ಹಾಕೋದ್ರಿಂದ ನಿಮ್ಗೇನು ವಿಶೇಷ ಅಂತ ಹೇಳಿದ್ರೆ ನೋಡಿ, ಸಮಾನವಾಗಿ ನೀರು ಬೀಳ್ತದೆ ಇಲ್ಲಿ ನೋಡಿ, ಒಂದು ಚೂರು ವ್ಯತ್ಯಾಸ ಇಲ್ಲ. ಅಲ್ಲಿ ಆರಂಭದಿಂದ ಕೊನೆಯವರೆಗೂ ಒಂದೇ ಅಳತೆಯಲ್ಲಿ. ಈಗ ನಿಮಗೆಲ್ಲ ಸರಿಯಾಗಿ ಹೇಳ್ಬೇಕಂದ್ರೆ, ಈಗ ಸಾದಾ ದೋಸೆ ಒಯ್ತಾರೆ ನೋಡಿ, ಕಪ್ ತಗೊಂಡು ಒಂದು 50 ಸಾದಾ ದೋಸೆ ಒಂದೇ ಥರ ಒಯ್ತಾನೆ. ಇನ್ನು ಬೆಂಗಳೂರಿನವ್ರಿಗಂತೂ ಚೆನ್ನಾಗಿ ನೆನಪಿರ್ತದೆ, ವಿದ್ಯಾರ್ಥಿ ಭವನದಲ್ಲಿ ಮಸಾಲೆ ದೋಸೆ ಒಂದು ಸಲ SM ಕೃಷ್ಣ ಹೋಗಿ ಅಲ್ಲಿ ತಿಂದ್ಬಿಟ್ಟಿದ್ದಕ್ಕೆ 35 ರೂಪಾಯಿ ದೋಸೆ 50 ರೂಪಾಯಿ ಆಗೋಯ್ತು. ಅಲ್ಲಿ ಮಸಾಲೆ ದೋಸೆ ಯಾವ ರೀತಿ ಒಂದೇ ಸೈಜ್ ಇರ್ತದೆ ನೋಡಿ, ಒಂದೇ ಸೈಜು, ಒಂದೇ ಕಲರು, ಒಂದೇ ಟೇಸ್ಟು ಎಲ್ಲ ಟೈಮಲ್ಲಿ. ಆ ರೀತಿ ನೆಟಾಫಾರ್ಮ್ದು ಒಂದು ವಿಶೇಷತೆ ಏನಪ್ಪ ಅಂದರೆ ನೋಡಿ, ಕ್ಲೀನಾಗಿ ಈಕ್ವಲಾಗಿ ನೀರು ಬೀಳ್ತದೆ. ಅಲ್ಲಿ ಆರಂಭದಿಂದ ಕೊನೆಯವರೆಗೂ ಒಂದೇ ಥರ ನೀರು ಬೀಳ್ತದೆ. ಇದನ್ನು ನಿಮಗೆ ತೋರ್ಸೋಕ್ಕೆ ಅಂತೇಳಿ ಇದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದು ಇವಾಗ ಎಲ್ಲ ಆಲ್ರೆಡಿ ಇಲ್ಲಿ ಪೈಪ್ಲೈನು ಆಗಿದೆ. ಪೈಪ್ಲೈನ್ ಆಗಿ ನಾವು ಇವಾಗ ಏನು ಮಾಡಬೇಕಂದ್ರೆ, ದಿನ ಬಿಟ್ಟು ದಿನ ಈ ಥರ ನೀರು ಕೊಟ್ಕೊಳ್ಬೇಕು. ನಮ್ಮ ನೀರಿನ ಸಾಮರ್ಥ್ಯ ಹೇಗಿದೆ ಅಂತ ನೋಡಿಕೊಂಡು ಮತ್ತು ವಾತಾವರಣ ನೋಡಿಕೊಂಡು ನಾವು ಇಲ್ಲಿ ಕೊಟ್ಟರೆ ಇಲ್ಲಿ ಎಲ್ಲ ಕ್ಲೀನಾಗಿ, ಈಗ ನಾವು ಇದಕ್ಕೆ ಏನು ಮಾಡಿದ್ವಿ ಅಂದರೆ ಎಲ್ಲ ವರ್ಮಿಂಗ್ ಕಾಂಪೋಸ್ಟ್ ಹಾಕ್ಬಿಟ್ಟು ಎಲ್ಲ ಲೈನ್ ಎಳೆದ್ಬಿಟ್ಟು ಬಿಟ್ಟಿದ್ದೀವಿ. ಆಮೇಲೆ ಒಂದು 8-10 ದಿನ ಆದಮೇಲೆ ಚೆನ್ನಾಗಿ ಅದು ಉಂಟಾಗ ಮತ್ತು ಗುಂಡಿ ತೆಗೆದು ಗಿಡಗಳು ನೆಡಲಿಕ್ಕೆ ಇದು ಚೆನ್ನಾಗಿ ಬರ್ತದೆ. ಈಗ ಆಲ್ಮೋಸ್ಟು ಎಲ್ಲ ಡ್ರಿಪ್ ಲೈನ್ ಎಲ್ಲ ಮಾಡಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ಪ್ಲಾಂಟೇಷನ್ ಹೇಗೆ ಹೇಗೆ ಬರ್ತದೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಇದನ್ನು ತಿಳಿಸ್ಕೊಡ್ತೀನಿ. ನಮಸ್ತೆ. ಮದರ್ ಲೈನ್ ನೋಡಿ, ಇದು ಮದರ್ ಲೈನ್ ಬರುತ್ತೆ. ಈ ಮದರ್ ಲೈನ್ ಬಂದು ಈ ಮದರ್ ಲೈನು ಈ ಥರ ಇಲ್ಲಿ ಕೆಳಗಡೆ ಬಂದಿದೆ. ಇದು ಫುಲ್ಲು ಈ ಕಡೆ ಭಾಗಕ್ಕೆ ನೀರು ಹೋಗಲಿಕ್ಕೆ ಅಂತೇಳಿ ಅದನ್ನು ಅಲ್ಲಿ ಆ ಕಡೆಗೆ ಬಿಟ್ಕೊಂಡಿದ್ದೇವೆ. ಇನ್ನೊಂದು ಲೈನ್ ಇಲ್ಲಿ ಮೇಲೆ ಹೋಗುತ್ತೆ. ಆಮೇಲೆ ಇಲ್ಲಿ ಇದು ನಾವು ಈಗ ಡ್ರಿಪ್ ಹಾಕಲಿಕ್ಕೆ ಇದೊಂದು ಪೈಪ್ ಇಲ್ಲಿ ಮೇಲೆ ಇಲ್ಲಿ ಬರುತ್ತೆ. ಈ ರೀತಿ ನಾವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದೇ ನೋಡಿ, ಈಗ ಬೇಲಿಂದ ಇದು 3 ಅಡಿಗೆ ಇರೋದ್ರಿಂದ ಪೈಪ್ ಲೈನ್ ಕರೆಕ್ಟಾಗಿ ಇಲ್ಲಿ 2 ಅಡಿಗೆ ಅಲ್ಲಿಗೆ ಹತ್ತಿರಕ್ಕೆ ಬಂದುಬಿಟ್ಟಿದೆ. ಯಾಕೆಂದರೆ ಇದೆಲ್ಲ ಸ್ವಲ್ಪ ಹಳೇದಾಗಿ ಮಾಡಿರೋದು, ಅವ್ರು ವ್ಯತ್ಯಾಸ ಮಾಡಿರೋದ್ರಿಂದ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ. ಅದೇ ಇದೇನೆ ಇದು ಬಂದಿದೆ, ಇದು 4 ಅಡಿ ಇದೆ. ಅವಾಗ ಏನಾಗ್ತದೆ, 2 ಗಿಡದ ಸೆಂಟ್ರಲ್ಲಿ ಇದು ಬರ್ತದೆ. ಹಾಗೆ ಇಲ್ಲಿ ಯಾವುದೋ ಕಾಲದಲ್ಲಿ ಪಾಪ ಯಾರೋ ಇದನ್ನು ಹಾಕಿದ್ದಾರೆ, ಇಲ್ಲಿ ಮಲ್ಬರಿ. ಇದು ತುಂಬ ಒಳ್ಳೆಯದು ಮಲ್ಬರಿ. ಈ ಮಲ್ಬರಿ ಅಂದರೆ ಇಪ್ಪನೇರಳೆ ಅಂತ ಹೇಳ್ಬೋದು. ಇಪ್ಪನೇರಳೆ ನಿಮ್ಮ ಜಮೀನಲ್ಲಿ 1-2 ಕಡ್ಡಿ ಎಲ್ಲರೂ ಹಾಕ್ಕೊಳ್ಳಿ. ಯಾಕೆಂದರೆ ಇಪ್ಪನೇರಳೆ ಹಣ್ಣು ಇವತ್ತು ಮೊದಲೆಲ್ಲ ಅದರದ್ದು ಎಲೆ ಶುಗರ್ಗೆ ಒಳ್ಳೆಯದು ಅಂದ್ಬಿಟ್ಟು ಒಂದು ದೊಡ್ಡ ರಿಸರ್ಚೇ ನಡೆದಿದೆ ಬೇರೆ ಬೇರೆ ದೇಶದಲ್ಲಿ. ನಮ್ಮ ದೇಶದಲ್ಲೂ ಅಷ್ಟೇ. ನಮ್ಮ ಮೈಸೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆಗಿದ್ದ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರು ಕೂಡ ಈ ಇಪ್ಪನೇರಳೆ ಬಗ್ಗೆನೇ PhD ಮಾಡಿರೋರು. ಇಪ್ಪನೇರಳೆ ರಿಸರ್ಚ್ ಅದ್ರ ಬಗ್ಗೆನೇ ಒಂದು ರಿಸರ್ಚ್ ಮಾಡಿ ಅವರು PhD ತಗೊಂಡಿದ್ದಾರೆ. ಇದರ ಎಲೆಯನ್ನು ಒಂದು 4 ಎಲೆಯನ್ನು ಕಷಾಯ ಮಾಡಿ ಕುಡಿದ್ರೆ ನಿಮಗೆ ಶುಗರು ನಿಯಂತ್ರಣಕ್ಕೆ ಬರ್ತದೆ ಅಂತ. ಆಮೇಲೆ ಈಗ ಒಂದು ವಿಶೇಷವಾಗಿ ಅಮೇರಿಕದ ಕಡೆ ಎಲ್ಲ ಇದು ಮಾಡಿದ್ದಾರೆ. ಇದು ನಿಮಗೆ ಸ್ಟ್ರಾಬೆರಿ ಅಂತ ಹೇಳ್ತಾರಲ್ಲ, ಸ್ಟ್ರಾಬೆರಿ ಥರನೇ ಇರ್ತದೆ ಇದು. ಇದರ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುವ ಸಾಮರ್ಥ್ಯ ಇದೆ ಅಂತ. ಅದು ಕಾಯಿ ಆದಾಗ ಹಸಿರು ಕಲರ್ ಇರ್ತದೆ, ಆಮೇಲೆ ಅದು ರೆಡ್ಡಿಶಿಗೆ ಬರುತ್ತೆ, ಆಮೇಲೆ ಚೆನ್ನಾಗಿ ಹಣ್ಣಾಗಿದ್ದರೆ ಬ್ಲ್ಯಾಕ್ ಕಲರ್ಗೆ ಬರುತ್ತೆ. 3 ಕಲರ್ ಬರ್ತದೆ. ಆ ಬ್ಲ್ಯಾಕ್ ಕಲರ್ ಬಂದಾಗ ತಿಂದರೆ ತುಂಬ ಒಳ್ಳೆಯದು, ಒಳ್ಳೆ ಟೇಸ್ಟ್ ಇರ್ತದೆ. ಅದೇ ನೀವು ಅದು ಸ್ವಲ್ಪ ಕೆಂಪು ಕಲರ್ ಇದ್ದಾಗ ತಿಂದಾಗ ಒಂದು ಸ್ವಲ್ಪ ಹುಳಿ ಬರ್ತದೆ. ಕಾಯಿ ಇದ್ದಾಗ ಒಗರು ಇರ್ತದೆ. ಅದರಿಂದ ನೀವು ಶ್ರೇಷ್ಠ ಅಂತ ಹೇಳಿದ್ರೆ ತಿನ್ನುವಾಗ ನೀವು ಕಪ್ಪು ಕಲರಾಗಿ ಬಂದಾಗ ಒಳ್ಳೆ ರುಚಿ ಇರ್ತದೆ, ಮತ್ತು ಅದು ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಪ್ರತಿಯೊಬ್ಬರು ಅದೆಲ್ಲ ಸಿಕ್ಕಿದ್ರೆ ಒಂದು 2-3 ಕಾಯಿಯನ್ನು ಗಿಡದಿಂದ ಕಿತ್ತು ತಿನ್ನಿ. ನೆಕ್ಸ್ಟ್ ಇವಾಗ ನಾವು ಈ ಕಡ್ಡಿಯನ್ನು ತೆಗೆದು ಎಲ್ಲ ಕಡೆಯೂ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಅಂತ ಇದ್ದೀವಿ. ಅದು ನೀವು ನಿಮ್ಮ ಜಮೀನಲ್ಲಿ ನೀವು ರೇಷ್ಮೆ ಬೆಳೀದಿರೋ ಇಲ್ವೋ, ಒಟ್ಟಿನಲ್ಲಿ ಒಂದು 4 ಕಡ್ಡಿಯನ್ನು ಇಟ್ಕೊಳ್ಳಿ. ಶುಗರ್ ಪೇಷಂಟು ದಿನದಿಂದ ಜಾಸ್ತಿ ಆಗ್ತಾಯಿದ್ದಾರೆ, ಅದು ಕಷಾಯವನ್ನು ನೀವು ಕುಡಿಬೋದು. ಆಮೇಲೆ ಅದನ್ನು ಹಣ್ಣನ್ನು ತಿನ್ನೋದು ತುಂಬ ಒಳ್ಳೆಯದು. ಹೀಗೆ ಮಾಡ್ಕೊಳ್ಳಿ. ಅದು ಬೇಲಿಂದ ನಾವು ಆಮೇಲೆ ತೆಗಿತೀವಿ. ಇದು ಮಾಗನಿ ಗಿಡ ಎಲ್ಲ ಕೆಲವೆಲ್ಲ ಆಗಲೇ ನಾವು ಅದನ್ನೆಲ್ಲ ಸುಳಿ ಎಕ್ಸ್ಟ್ರಾ ಬಂದಿದ್ದು ರಿಪೇರಿ ಮಾಡಿದ್ದೇವೆ. ಹಾಗೆ ನೋಡಿ, ಇದೇನಾಗುತ್ತೆ ಅಂದರೆ, ಈಗ ಪಕ್ಕದ ತೋಟದವರು ಯಾವಾಗಲೂ ನಾವು ಹೇಳ್ತೇವೆ, ಪಕ್ಕದ ತೋಟದವ್ರು ಏನು ಮಾಡ್ತಾರೆ, ಬೇಲಿಂದ 3 ಅಡಿ 4 ಅಡಿಲಿ ತೆಂಗಿನ ಗಿಡ ನೆಟ್ಟು ಬಿಡ್ತಾರೆ. ಅದೇನಾಗುತ್ತೆ, ಈ ಕಡೆಗೂ ಗರಿಗಳು ಬರೋಕ್ಕೆ ಶುರು ಆಗ್ತದೆ. ಆಮೇಲೆ ಇದು ಮರಿ ದೊಡ್ಡ ಗರಿ ಆದಮೇಲೆ ಅದೇನಾಗುತ್ತೆ, ಆ ಬೇಲಿ ಮೇಲೆ ಬಿದ್ದು ಬೇಲಿನೂ ಡ್ಯಾಮೇಜ್ ಆಗುತ್ತೆ. ಮತ್ತು ತೆಂಗಿನಕಾಯಿ ಅರ್ಧ ಆ ಕಡೆಗೆ ಬಿದ್ದರೆ ಅರ್ಧ ಈ ಕಡೆಗೆ ಬೀಳುತ್ತೆ. ನಮ್ಮದಾದ್ರೂ ಲಾಸ್ ಆಗಬಾರ್ದು, ಅವ್ರದ್ದಾದ್ರೂ ಲಾಸ್ ಆಗ್ಬಾರ್ದು. ಅದರಿಂದ 15 ಅಡಿ ಬಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅವ್ರಿಗೂ ಅನುಕೂಲ, ನಿಮಗೂ ಅನುಕೂಲ. ಅದರಿಂದ ಅದೊಂದು ನಿಯಮವನ್ನು ಚೆನ್ನಾಗಿ ನೆನ್ಪಾಡಿ ಇಟ್ಕೊಳ್ಳಿ. ಆಮೇಲೆ ಇದು ಇವರ ಜಮೀನಿನ ಇದೊಂದು ದೇವಮೂಲೆ. ಈ ದೇವಮೂಲೆಯಲ್ಲಿ ಈಗ ಇಲ್ಲೂ ಒಂದು ಬೋರ್ ಇದೆ.
ಈ ಬೋರು ಸ್ವಲ್ಪ ನೀರಿದೆ ಅಂತ ಹೇಳ್ತಾರೆ. ಇದನ್ನು ಮುಂದೆ ಕುಡಿಯೋ ನೀರಿಗಾಗಿ ಇದನ್ನು ಬಳಸ್ಕೊಳ್ಬೇಕು ಅಂತ ನಾವು ಯೋಚನೆಯನ್ನು ಮಾಡಿದ್ದೇವೆ. ಅವ್ರಿಗೂ ಕೂಡ ಅದೇ ಥರ ಯೋಚನೆ ಇದೆ. ಇದು ದೇವಮೂಲೆ ಬರೋದ್ರಿಂದ ಅವರು ನಿನ್ನೆ ಒಂದು ಗಿಡವನ್ನು ನೆಡಬೇಕು ಅಂತೇಳಿ ಒಂದು ಶಾಸ್ತ್ರಕ್ಕೆ ಇಲ್ಲಿ ಒಂದು ನಾವು 2 ಮಹಾಗನಿಯ ಮಧ್ಯದಲ್ಲಿ ಒಂದು ಸಿಲ್ವರ್ ಗಿಡವನ್ನು ನೆಡು ಹಾಕಿದ್ದೇವೆ. ನೋಡಿ ಆದ್ಮೇಲೆ ಇದೊಂದು ವಿಶೇಷ ಒಂದು ಗಿಡ, ಅದು ನಮ್ಮ ಗೇಟ್ನಿಂದ ಬೇಲಿಂದ ಹೊರಗಡೆ ಇದೆ. ಇದು ನುಗ್ಗೆ ಗಿಡ. ನೀವು ನೋಡಿರ್ತೀರಿ ಹಳ್ಳಿಗಳ ಕಡೆ ಎಲ್ಲ ನುಗ್ಗೆ ಗಿಡ. ಇದು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ, ದೊಡ್ಡ ಹೆಮ್ಮರ ಥರವಾಗಿದೆ. ಬಹುಶಃ ಇಷ್ಟು ದೊಡ್ಡ ನುಗ್ಗೆ ಮರನ ತುಂಬ ಜನ ನೋಡಿರ್ಲಿಕ್ಕಿಲ್ಲ. ಕೆಲವು ಕಡೆ ಇರ್ತವೆ, ಭಾಳ ಅಪರೂಪ. ನೋಡಿ ಅದು ಅಷ್ಟು ದಪ್ಪದಾಗಿದೆ. ಅದನ್ನು ನಾವು ಏನು ಮಾಡಬೇಕು ಅಂದರೆ ಯಾವಾಗಲೂ ಒಂದು 5 ಅಡಿ ಕಟ್ ಮಾಡಿಬಿಟ್ಟು ತೊಪ್ಪೆ ಹಾಕಿ ಅಂಟಿಸ್ಬಿಟ್ರೆ ಹೊಸ ಚಿಗುರು ಬರ್ತಾ ಇರ್ತದೆ. ಮತ್ತು ಅದು ಹಳೆ ಗಿಡಗಳು ಕೆಲವು ಯಾವುದ್ಯಾವುದೋ ಇಂಪಾರ್ಟೆಂಟ್ ಔಷಧಿಗಳಿಗೆ ಆಗ್ತದೆ. ನೋಡಿ ದೊಡ್ಡ ಮರ, ನಿಮಗೆ ನುಗ್ಗೆ ಮರ ಅಂತಲೇ ಗೊತ್ತಾಗೋದಿಲ್ಲ, ಆ ಆಕಾರದಲ್ಲಿ ಬೆಳೆದಿದೆ. ಹಳ್ಳಿಗಳ ಕಡೆಯೂ ಅಷ್ಟೇ, ಮನೆಯಲ್ಲಿ ಒಬ್ಬರು ಇಬ್ಬರು ನಡೆಸ್ಕೊಳ್ಳುವಾಗ ಅಂಥದ್ದೊಂದು ನುಗ್ಗೆ ಮರಗಳು ಇರ್ತವೆ, ಭಾಳ ಅಪರೂಪವಿರ್ತವೆ. ಅದನ್ನೇನು ಮಾಡಬೇಕಂದ್ರೆ ನಾವು ಯಾವಾಗಲೂ 5 ಅಡಿಗೆ ಕಟ್ ಹಾಕ್ಕೊಳ್ಬೇಕು. ನಾವು ನೈಟ್ರೋಜನ್ ಫಿಕ್ಸೇಷನ್ಗೆ ಯಾವಾಗಲೂ ನುಗ್ಗೆ ಗಿಡಗಳನ್ನ ಏನು ಮಾಡ್ತೀವಿ, ಹತ್ತಿರ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಈ ಥರ ವಿಪರೀತ ದಪ್ಪ ಆಗಬಾರ್ದು ಅಂತ. ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಹೋಗಬೇಕು. ಏಕೆ ನಾವು ನುಗ್ಗೆ ಗಿಡಗಳನ್ನ ಅರ್ಧ ಅಡಿ ಒಂದೊಂದು ಅಡಿಗೆ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ನಮಗೆ ನೈಟ್ರೋಜನ್ ಫಿಕ್ಸೇಷನ್ ನಮ್ಗೆ ಬೇಕಾಗಿರೋದು ಮೇಯ್ನ್ ಅದ್ರದ್ದು ಎಲೆ ಕಾಂಡ ಏನು ಮಾಡಬೇಕು. ಎಲ್ಲೋ 1-2 ಗಿಡ ನೆಟ್ಕೊಂಡವರು ನೀವು ಈ ರೀತಿ ಮಾಡ್ಕೊಳ್ಬೋದು. ಮತ್ತು ಇದು ಕಾಯಿ ಕೀಳೋಕ್ಕೆ ನಿಮಗೆ ತುಂಬ ಕಷ್ಟ. ಮೇಲೆ ಹತ್ಬಿಡ್ತೀರಿ, ಆಮೇಲೆ ಮೇಲೆ ಹತ್ಬಿಟ್ಟು ನಿಮಗೆ ಅದು ಗಟ್ಟಿ ಇರೋದಿಲ್ಲ. ಕೆಲವೊಮ್ಮೆ ಈ ಮರದಿಂದನೇ ಬಿದ್ದು ಎಷ್ಟೋ ಜನ ಕೈ ಕಾಲನ್ನ ಮುರ್ಕೊಂಡಿರೋಂಥ ಉದಾಹರಣೆಗಳಿದೆ. ಅದು ಮರ ನೋಡೋಕ್ಕೆ ದಪ್ಪ ಕಾಣ್ತದೆ ವಿನಃ ಅದು ಗಟ್ಟಿ ಇರೋದಿಲ್ಲ. ಅದರಿಂದ ಯಾರೂ ಕೂಡ ನುಗ್ಗೆ ಮರವನ್ನು ಹತ್ತಲಿಕ್ಕೆ ಹೋಗಬೇಡಿ. ಹೋದ್ರೂ ಭಾಳ ಹುಷಾರಾಗಿ ಕಡ್ಡಿಯಲ್ಲೇ ಅದನ್ನು ಕಾಯಿಯಲ್ಲಿ ತಗೊಳ್ಬೇಕು. ಈಗ ಒಂದೊಂದು ಮರ ನಟ್ಕೊಳ್ಳೋರು ಈ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾರೋ ಮಕ್ಕಳು ಇರಲಿಲ್ಲ, ಕಿತ್ಕೊಳ್ಳೋಕ್ಕಿರಲಿಲ್ಲ ಅಂತ ಎಷ್ಟೋ ಜನ ಮಾತೆಯರು ಗೊತ್ತಿಲ್ಲದೆ ಮರ ಹತ್ಬಿಟ್ಟು ಮುರಿದು ಅನಾಹುತವನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಯಾರೂ ಕೂಡ ನುಗ್ಗೆ ಮರವನ್ನು ಹತ್ತಕ್ಕೆ ಹೋಗ್ಬೇಡಿ. ಇನ್ನು ಕೆಲವರೆಲ್ಲ ಹೇಳ್ತಾರೆ, ಯಾರಾದರೂ ಜೋಕ್ ಮಾಡ್ತಾರೆ ಹಳ್ಳಿಗಳ ಕಡೆ, ನೋಡು ಮಾತಾಡಿ ನನ್ನ ನುಗ್ಗೆ ಮರಕ್ಕೆ ಹತ್ತಿಸ್ಬೇಡ ಅಂತ. ಅಂದರೆ ನುಗ್ಗೆ ಮರಕ್ಕೆ ಹತ್ತಿಸ್ಬಿಟ್ರೆ ಬಿದ್ದೋಗ್ಬಿಡ್ತೀಯ ಅಂತ. ಬಿದ್ದೋಗ್ಲಿ ಅಂದ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಕೆಲವ್ರನ್ನ ಎತ್ಕಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಾರ್ಡ್ರಲ್ಲೂ ಇಲ್ಲಿ ನಾವು ಈಗ ಒಂದು ಪೈಪ್ ಲೈನ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಮಹಾಗನಿನೂ ಅಷ್ಟೇ. ಕೆಲವು ಬೇಲಿ ಪಕ್ಕದಲ್ಲಿರೋ ಗಿಡಗಳಿಗೆ ಒಂದು ಸಮಸ್ಯೆ ಏನಪ್ಪ ಅಂದರೆ, ಬೇರೆ ಕಾಡು ಬಳ್ಳಿಗಳು ಈ ರೀತಿ ಸುತ್ತಕೊಳ್ತವೆ. ಈ ರೀತಿ ಸುತ್ತಕೊಳ್ಳೋದನ್ನ ನಾವು ಏನು ಮಾಡಬೇಕು, ತೆಗೆದಾಕ್ಬಿಡ್ಬೇಕು. ಈ ಥರ ಬಳ್ಳಿಗಳನ್ನ ಯಾವಾಗಲೂ ಈ ಥರ ಬೆಳೆಯೋಕ್ಕೆ ಬಿಡಬಾರ್ದು. ಬಳ್ಳಿಗಳನ್ನ ಅಲ್ಲಲ್ಲೇ ಈ ಥರ ಸುತ್ತಿನ ಬಳ್ಳಿನ ಈ ಥರ ಹೇಳ್ಕೋಬೇಕು. ಗಿಡಕ್ಕೆ ಅದಕ್ಕೆ ಒಂಥರ ಸ್ವಾತಂತ್ರ್ಯ ಇರ್ತದೆ. ನಾವು ಓಡೋರಿಗೆ ಕಾಲಿಗೆ ವೈರಿಗೆ ತಗೊಳ್ಳೋದು ಎಷ್ಟು ಕಷ್ಟ ಆಗ್ತದೋ ಆ ರೀತಿ ಇದು ಮಹಾಗನಿ. ಈಗ ಇಲ್ಲಿ ನಾವೀಗ ಮಹಾಗನಿಯ ಮಧ್ಯದಲ್ಲಿ ಒಂದು ಹೆಬ್ಬೇವು ಮತ್ತು ಇನ್ನೊಂದು ಮಹಾಗನಿಯ ಮಧ್ಯದಲ್ಲಿ ಒಂದು ಸಿಲ್ವರ್ ಗಿಡಗಳನ್ನು ಹೀಗೆ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೂರ್ಯ ಎಲ್ಲ ಕಡೆ ಹುಟ್ಟಿ ಬರ್ತಾ ಇದ್ದಾನೆ. ಇವತ್ತು ಇಲ್ಲಿ ಕೆಲಸ ಬರದಿಂದ ಸಾಗ್ತಾ ಇದೆ. ಇದೆಲ್ಲ ಜಟ್ರೋಪ ಹಾಕಲಿಕ್ಕೆ ನಾವು ಲೈನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಕಸ ಎಲ್ಲ ತೆಗೆದು ನೋಡ್ತೇವೆ. ಹೊಸ ತೋಟ ಮಾಡೋದು ಭಾಳ ಸುಲಭದ ಕೆಲಸ, ಆದರೆ ಹಳೆಯದನ್ನ ನಮಗೆ ರಿಪೇರಿ ಮಾಡೋದು ತುಂಬ ಶ್ರಮ ಆಗ್ತದೆ. ಹಾಗೆ ಇಲ್ಲಿ ಇದೊಂದು ಲೈನನ್ನು ಇಲ್ಲಿ ಬೇಲಿ ಪಕ್ಕದಲ್ಲಿ ಸುಮಾರಾಗಿ ಇಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ. ಇಲ್ಲಿ ಇನ್ನೊಂದು ಲೈನ್ ಹಾಕೋಕ್ಕೆ ಸ್ವಲ್ಪ ಜಾಗ ಕಿಸ್ಕಿಂದ ಹಾಕ್ತಂತೇಳಿ ತೆಂಗಿನ ಗಿಡವನ್ನು ಇಲ್ಲಿ ಫ್ರೀಯಾಗಿ ಇಲ್ಲಿ ಹಾಕಿಲ್ಲ. ಇಲ್ಲಿ ಬೇರೆ ಗಿಡಗಳನ್ನ ನಾವು ಇಲ್ಲಿ ಬಳಸ್ಬೋದು. ಕೆಲವೊಮ್ಮೆ ನೋಡಿ, ಮಹಾಗನಿ ಗಿಡಕ್ಕೆ ಏನಾದರೂ ಸರಿಯಾಗಿ ಬಳ್ಳಿ ಸುತ್ತಕೊಂಡು ಬೆಳೀಲಿಲ್ಲ ಅಂದರೆ ಈ ರೀತಿ ಕುಬ್ಜ ಹೋಗ್ಬಿಡ್ತದೆ. ಅದರಿಂದ ನಾವು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಗಿಡಗಳನ್ನ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಮನೆಯ ಮಧ್ಯಭಾಗಕ್ಕೆ ಈಗ ಒಂದು ಸೆಂಟ್ರಿಗೆ ರೋಡ್ ಬಿಡ್ತಾ ಇದ್ದೀವಿ. ಸೆಂಟ್ರಿಗೆ ರೋಡ್ ಬಿಟ್ಟರೆ ಏನಾಗುತ್ತೆ, ನಮಗೆ ರೋಡ್ ಪಕ್ಕದಲ್ಲಿ ಮನೆಯಿಂದ ಮುಂದ್ಗಡೆಗೆ ಲೆಫ್ಟ್ ರೈಟಲ್ಲಿ ಒಂದು ರಸ್ತೆ ಬಿಡ್ತೀವಿ. ಒಂದು 14ರಿಂದ 15 ಅಡಿ ರಸ್ತೆ ಬಿಡ್ತೀವಿ. ಆ ರಸ್ತೆ ಬಿಟ್ಟಾಗ ನಿಮಗೆ ಮನೆ ಮುಂದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಒಂದು ಪರ್ಮನೆಂಟ್ ರಸ್ತೆನೂ ಇರುತ್ತೆ. ಆ ರಸ್ತೆ ಬಂದು ಈ ಬೋರ್ಗೂ ಹೋಗೋಕ್ಕೆ ಒಂದು ದಾರಿ ಇಲ್ಲಿ ಬಿಡ್ತೀವಿ, ಮತ್ತು ಆ ಕಡೆ ಬೋರ್ಗೆ ಹೋಗೋಕ್ಕೂ ಅಲ್ಲೊಂದು ದಾರಿ ಬಿಡ್ತೀವಿ. ಆಗ ಇಲ್ಲಿ ಈ ಕಡೆ ರೌಂಡು ಬರ್ಬೋದು. ಜಮೀನು ಸುತ್ತಾನೂ ರೌಂಡ್ ರಸ್ತೆ ಇರಬೇಕು, ಜಮೀನು ಮಧ್ಯನೂ ರಸ್ತೆ ಇರಬೇಕು. ಹೀಗೆ ಈ ತೋಟದಲ್ಲಿ ಈಗ ಕೆಲವೊಮ್ಮೆ ಸಮಸ್ಯೆಗಳು ಹೇಗೆ ಎದುರಾಗುತ್ತವೆ ಅಂದರೆ, ಯಾರೋ ಒಬ್ಬರು ಪಕ್ಕದ ತೋಟದವರು ಜಾಗ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಇದೆ ಅಂದ್ಬಿಟ್ಟು ನೋಡಿ ಈ ಥರ ನೇಪಿಯರು ಏನೋ ಒಂದನ್ನು ಹಾಕ್ಬಿಡ್ತಾರೆ. ಹಾಕಿದಾಗ ಏನಾಗುತ್ತೆ ಅಂದರೆ ಎಲ್ಲ ನೋಡಿ ಈ ಕಡೆಗೆ ಒಳಗಡೆಗೆ ಬರ್ತದೆ, ಈ ಥರ ಬರ್ತದೆ. ಅದಕ್ಕೆ ನಾವು ಕೂಡ ಅಷ್ಟೇ, ನಮ್ಮ ಜಮೀನಲ್ಲಿ ಏನಾದರೂ ಗಿಡಗಳು ಹಾಕಬೇಕಾದ್ರೆ ಕೆಲವು ಜಾಗವನ್ನು ಅಂತರ ನೋಡ್ಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು.
ಈಗ ಈ ರೀತಿ ಹಾಕಿದಾಗ ಯಾರು ಕುಯ್ಯೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಬರ್ತದೆ. ಈ ಥರ ಇಲ್ಲಿ ಪೈಪ್ ಲೈನ್ನ ನಾವು ಇಲ್ಲಿ ಮೇಲೇ ಹೇಗೆ ಹಾಕ್ತೀವಿ ಅಂತ ನಿಮಗೆ ಗೊತ್ತಾಗಿರ್ಬೇಕು. ಇವಾಗ ಯಾವುದೇ ಅದನ್ನು ಕಂಪ್ಲೀಟ್ ಮಣ್ಣಾಕಿ ಮುಚ್ತೇವೆ ನಾವು, ಅದು ಮುಚ್ಚೋಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಎರಡನೇದು ಏನಾಗುತ್ತೆ ಅಂದರೆ ಯಾವುದೇ ಗಿಡದ ಬೇರು ಆ ಪೈಪನ್ನ ಹೋಗಿ ತೊಂದರೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇಲ್ಲಿ ಈ ಕಡೆ ಭಾಗದಲ್ಲಿ ಈಗ ಪೈಪ್ ಲೈನು ನಮಗೆ ರೆಡಿ ಆಗಿದೆ. ಆಮೇಲೆ ಪ್ರತಿ ಒಂದೊಂದು ನಾವು ಗೇಟ್ ವಾಲ್ ಇಡೋ ಜಾಗದಲ್ಲಿ ಈ ರೀತಿ ಒಂದು ನೀರು ಏನಾದರೂ ಇದಾಗಿದ್ರೆ ಈ ಥರ ಫ್ರೆಶ್ ಔಟ್ ಈ ಥರ ಮಾಡ್ಕೊಂಡು ಈ ಥರ ಇಟ್ಕೊಂಡಿವಿ. ಇದೇನಾಗುತ್ತೆ ಅಂದರೆ ನಮಗೇನಾದರೂ ನೀರಲ್ಲಿ ಕಚಡ ಪಚಡ ಏನಾದರೂ ಇದ್ದರೆ ವಾರಕ್ಕೆ ಒಂದು ದಿನ ಇದನ್ನು ನಾವು ಬಿಚ್ಚಿಕೊಂಡ್ರೆ ನೀರೆಲ್ಲ ಖಾಲಿ ಆಗುತ್ತೆ. ಆಮೇಲೆ ನಾವು ಡ್ರಿಪ್ಪು ಹೋಲ್ ಮಾಡುವಾಗ ಬಿದ್ದಂಥ ಪ್ಲಾಸ್ಟಿಕ್ ಚೂರೆಲ್ಲ ಅದರೊಳಗಡೆ ಇರುತ್ತೆ, ಅದನ್ನ ನೀರು ಆರಿಸ್ಬಿಟ್ಟು ನಾವೇನು ಮಾಡ್ತೀವಿ ಒಂದು ಸಲ ಇದನ್ನೆಲ್ಲ ಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ವಾರಕ್ಕೆ ಒಂದು ದಿನ ನೀವೇನು ಮಾಡಬೇಕಾದ್ರೆ ಈ ಥರ ಫಿಲ್ಟ್ರ್ ಇಟ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ತುಂಬ 60, 70, 80 ಸಾವಿರ ರೂಪಾಯಿದೆಲ್ಲ ಫಿಲ್ಟ್ರ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ಫಿಲ್ಟ್ರನ್ನ ಇಟ್ಕೊಂಡೋದು ನಿಮಗೆಲ್ಲ ಚೀಪಲ್ಲಿ ವರ್ಕೌಟ್ ಆಗ್ತದೆ. ಆಮೇಲೆ ಇಲ್ಲಿ ಈಗ ಡ್ರಿಪ್ದು ಪೈಪ್ದು ಈಗ ಇಲ್ಲಿ ಜೋಡಿ ಒಂದರಲ್ಲಿ ಮದರ್ ಲೈನ್, ಒಂದರಲ್ಲಿ ನೀರು ಹೋಗುತ್ತೆ ಮೇಲೆ ಹೋದ್ಮೇಲೆ ಅಲ್ಲಿ ಮಧ್ಯದ ಭಾಗಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಲ್ಲೊಂದು ಟೀ ಇಟ್ಬಿಟ್ಟು ಎಡ ಬಲಕ್ಕೆ ನಾವು ಇದನ್ನ ಬದಲಾಯಿಸ್ಕೊಂಡಿದ್ದೀವಿ. ಹಾಗೆ ಇಲ್ಲೆಲ್ಲ ಈಗ 6 ಅಡಿಗೆ ಲೈನನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ತೆಂಗಿನ ಗಿಡದ ಲೈನಲ್ಲೆಲ್ಲ ಗ್ಲೀಸಿಡೆ ಬರ್ತದೆ, ತೆಂಗಿನ ಲೈನಲ್ಲೆಲ್ಲ ಗ್ಲೀಸಿಡೆ ಬರ್ತದೆ. ಆಮೇಲೆ ಒಂದು ಲೈನಲ್ಲಿ ಅಗಸೆ ನುಗ್ಗೆ, ಇನ್ನೊಂದಲ್ಲಿ ಅಗಸೆ ನುಗ್ಗೆ. ನಾವು ಬೇರೆ ಕಡೆ ಮಾಡಿದಾಗೆ ಇಲ್ಲಿ ನಾವು ಕಂಟಿನ್ಯೂ ಅಗಸೆ ನುಗ್ಗೆ ಗ್ಲಿಸಿಡಿಯಾ ಅಗಸೆ ನುಗ್ಗೆ ಗ್ಲಿಸಿಡಿಯಾ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಇಲ್ಲಿ ತೆಂಗಿನ ಗಿಡ ಹಾಕಿಬಿಟ್ಟಿರೋದ್ರಿಂದ ನಾವಿಲ್ಲೊಂದು ಸ್ವಲ್ಪ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಂಥ ಗಿಡಗಳನ್ನ ನಾವಿಲ್ಲಿ ಸ್ವಲ್ಪ ಬದಲಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅಗಸೆ ಗ್ಲಿಸಿಡಿಯಾ ನುಗ್ಗೆ ಅಗಸೆ ಗ್ಲಿಸಿಡಿಯಾ ಹಂಗೆ ಬರುತ್ತೆ. ಈ ರೀತಿ ನಾವು ಇಲ್ಲಿ ಲೈನನ್ನು ಮಾಡಿಕೊಂಡು ಇಲ್ಲಿ ಪ್ಲಾಂಟೇಷನ್ ಮಾಡೋಕ್ಕೆ ಇಲ್ಲಿ ಜಾಗ ರೆಡಿ ಮಾಡಿದ್ದೀವಿ. ಮಾಡಿ ಈ ಮಧ್ಯದಲ್ಲಿ ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಗಿಡಗಳನ್ನು ಸ್ವಲ್ಪ ಹಿಂದಕ್ಕೆ ಹಾಕೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಈಗೆಲ್ಲ ಇದ್ರದ್ದು ಲೈನ್ ಕೆಲಸ ನಡೀತಾ ಇದೆ. ಹಾಗೆ ಇಲ್ಲೆಲ್ಲ 6 ಅಡಿಗೆ ಒಂದೊಂದು ಹೋಲು ಮಾಡ್ಕೊಳ್ತಾ ಇದ್ದೀವಿ. ಆ ಹೋಲ್ ಮಾಡಿಕೊಂಡು ನಿಮಗೆ ಮುಂದಕ್ಕೆ ಅಲ್ಲಿಗೆ 3 ಅಡಿಗೆ ಬೇಕು ಅಂದರೆ ಬೇಕಾದ್ರೆ ಪೈಪ್ ಮೇಲೇನಿರೋದ್ರಿಂದ 3 ಅಡಿಗಾದರೂ ಮಾಡ್ಕೋಬೋದು, 2 ಅಡಿಗಾದರೂ ಮಾಡ್ಕೋಬೋದು, ಎಕ್ಸ್ಟ್ರಾ ಎಲ್ಲಾದರೂ ಬೇಕು ಅಂದರೆ ನೀವು ಮಾಡ್ಕೊಳ್ಬೋದು. ಈ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಈಗ ನಿಮಗೆ ಇದು ಜಮೀನು ಈ ಥರ ಕಾಣ್ತಾ ಇದೆ. ಇನ್ನೊಂದು 3 ತಿಂಗಳಲ್ಲಿ ನಿಮಗೆ ಇದು ಕಂಪ್ಲೀಟು ನಿಮಗೆ ಒಂದು ದೊಡ್ಡ ತೋಟವಾಗಿ ಭಾಳ ಚೆನ್ನಾಗಿದು ರೆಡಿ ಆಗುತ್ತೆ. ಹೆಚ್ಚು ಬಿಸಿಲು ಬಿದ್ದು ಭೂಮಿಯೆಲ್ಲ ಕಂಪ್ಲೀಟ್ ಆರ್ಗಾನಿಕ್ ಕಾರ್ಬನ್ ಏನೂ ಇಲ್ಲ. ಇಲ್ಲಿ ಬಿಸಿಲು ಬಿದ್ದು 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 ಆರ್ಗಾನಿಕ್ ಕಾರ್ಬನ್ ಏನೂ ಇಲ್ಲದಿರೋದ್ರಿಂದ ಹೊಸದಾಗಿ ನಾವೀಗ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡೋಕ್ಕೆ ಅಗಸೆ ಗ್ಲಿಸಿಡಿಯಾ ನುಗ್ಗೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಯಾವುದೋ ಒಂದು ಹಳೆಯದೊಂದು ಹೊಂಗೆ ಮರ ಇದೆ. ಈ ಹೊಂಗೆ ಮರದಲ್ಲಿ ಒಂದು ಚೇರನ್ನು ಒಂದು ಇಟ್ಟಿದ್ದಾರೆ. ಇದು ತುಂಬ ತಂಪಾದ ವಾತಾವರಣದಲ್ಲಿ ಹೊಂಗೆ ಮರ ಇರೋದರಿಂದ ಇಲ್ಲಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ನಾಯಿಗಳು ಎಲ್ಲ ಬಂದು ಇಲ್ಲೇ ಆಶ್ರಯ ಪಡಿತವೆ. ಅದೇ ರೀತಿ ಇಲ್ಲಿ ಕುಳಿತುಕೊಳ್ಳೋಕ್ಕೂ ಒಂದು ಜಾಗವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಬೇಸಿಗೆಲಂತೂ ಇಲ್ಲಿ ಕೂತ್ಕೊಂಡ್ರೆ ಭಾಳ ಚೆನ್ನಾಗಿ ತಂಪಾಗಿರ್ತದೆ. ಮತ್ತು ಹೇಳ್ತಾರೆ ಹೊಂಗೆ ನೆರಳಲ್ಲಿ ಹೊಂಗೆ ತಾಯಿಯ ಮಡಿಲು ಹೊಂಗೆಯ ನೆರಳು ಎರಡೂ ಕೂಡ ಅಷ್ಟು ತಂಪಾಗಿರುತ್ತೆ. ಮಕ್ಕಳಿಗೆ ಹೇಗೆ ತಾಯಿಯ ಮಡಿಲು ಆಶ್ರಯ ಕೊಡ್ತದೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಹೊಂಗೆ ಮರದ ಕೆಳಗಡೆ ಇರೋದರಿಂದ ಬಿಸಿಲಲ್ಲಂತೂ ಹೊಂಗೆ ಮರ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕುಳಿತುಕೊಂಡ್ಬಿಟ್ರೆ ಒಳ್ಳೆ ನಿದ್ದೆನೂ ಬರುತ್ತೆ. ಹಳ್ಳಿ ಕಡೆ ಹೇಳ್ತಾರೆ ಪುಕ್ಸಾಟೆ ಮುದ್ದೆ ಹೊಂಗೆ ಮರದ ಕೆಳಗೆ ನಿದ್ದೆ ಅಂತ. ಏನು ಹೇಳಿ, ಪುಕ್ಸಾಟೆ ಮುದ್ದೆ ಹೊಂಗೆ ಮರದ ಕೆಳಗೆ ನಿದ್ದೆ ಎರಡೂ ಭಾಳ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೊಂಗೆ ಮರದ ಕೆಳಗಡೆ ಇರೋದು ಒಳ್ಳೆಯದು. ಈಗ ಹೇಗಿದ್ರು ಹೊಂಗೆ ಮರದ ಕಾಯಿಯ ಸೀಸನ್ನು. ಮೊದಲೆಲ್ಲ ನಮ್ಮಲ್ಲಿ ಹೊಂಗೆ ಮರದ ಕಾಯಿಯಿಂದ ಎಣ್ಣೆ ಮಾಡಿ ಅದನ್ನು ದೀಪಕ್ಕೆ ಆಗಿ ಬಳಸ್ತಾಯಿದ್ರು. ಹೊಂಗೆ ಮರದ ಎಣ್ಣೆ ಮೈಗೆಲ್ಲ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕೆಲವರಿಗೆ ತುಂಬ ಜನರಿಗೆ ಸೋರಿಯಾಸಿಸ್ಸು ಆಮೇಲೆ ಏನೇನೋ ಒಂದೊಂದು ಆರೋಗ್ಯದ ಸಮಸ್ಯೆ ಇರ್ತದೆ. ಚರ್ಮದ ಎಲ್ಲ ಸಮಸ್ಯೆಗಳಿಗೆ ಹೊಂಗೆ ಮರದ ಎಲೆಯನ್ನು ಕಷಾಯ ಮಾಡಿ ಕುಡಿಲೂಬಹುದು. ಮತ್ತು ಹೊಂಗೆ ಮರದ ಎಲೆಯನ್ನು ಚೆನ್ನಾಗಿ ಅರೆದು ಮೈಗೆಲ್ಲ ಹಚ್ಕೊಂಡ್ರೆ ಚರ್ಮದ ವ್ಯಾಧಿಗೆ ತುಂಬ ಅನುಕೂಲ. ಚರ್ಮದ ಯಾವ ಸಮಸ್ಯೆನೂ ಬರೋದಿಲ್ಲ. ಆಮೇಲೆ ಹೊಂಗೆ ಮರ ಯಾವಾಗಲೂ ತಂಪಾಗೇ ಇರುತ್ತೆ.
ಅದರಿಂದ ಕನಿಷ್ಠ ನೀವು 1 ಎಕರೆ ಜಮೀನಿಗೆ ನಿಮ್ಮ ತೋಟದಲ್ಲಿ ಒಂದು 5 ಹೊಂಗೆ ಮರನಾದರೂ ನಟ್ಕೊಳ್ಳಿ. 100 ನಟ್ಟರು ತೊಂದರೆ ಇಲ್ಲ, ಅಟ್ಲೀಸ್ಟ್ ಒಂದು 5 ನೆಡ್ಬೋದು. ಆಮೇಲೆ ರಸ್ತೆ ಪಕ್ಕದಲ್ಲಿ ಎಲ್ಲ ನೀವೇನಾದರೂ ಗಿಡಗಳನ್ನ ನೆಡಬೇಕು ಅಥವಾ ನಿಮ್ಮ ಶಾಲೆಯ ಪಕ್ಕದಲ್ಲಿ ನೆಡಬೇಕು ಅಂದರೆ ಹೊಂಗೆ ಮರ ತುಂಬ ನೆರಳನ್ನು ಕೊಡ್ತದೆ. ಎಂಥ ಬೇಸಿಗೆಯಲ್ಲೂ ಕೂಡ ತುಂಬ ಸೊಪ್ಪಿರ್ತದೆ, ಯಾವಾಗಲೂ ಅದು ಸೊಪ್ಪು ಖಾಲಿ ಆಗೋದಿಲ್ಲ. ನೀವು ಗೊತ್ತಿರ್ಬೋದು, ಬೇಗೂರು ಬಸ್ ಸ್ಟ್ಯಾಂಡಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೇಗೂರಿನಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಗುಂಡ್ಲುಪೇಟೆ ಮೈಸೂರು ಮಧ್ಯದಲ್ಲಿ, ಗುಂಡ್ಲುಪೇಟೆ ನಂಜನಗೂಡು ಪಕ್ಕದಲ್ಲಿ ಹೋಗೋ ಮಧ್ಯದಲ್ಲಿ ಇರುವಂಥ ಬೇಗೂರು ಊರಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಯಾರಾದರೂ ಹೋಗಿದ್ರೆ ನಿಮಗೆ ಅನುಭವ ಆಗಿರ್ತದೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಆದರೆ ಬಿಸಿಲು ಬಂದಾಗ ಯಾರೂ ಕೂಡ ಸೆಕೆಗೆ ಬಸ್ ಸ್ಟ್ಯಾಂಡ್ ಒಳಗೆ ಕೂರೋದಿಲ್ಲ. ಅಲ್ಲೊಂದು 4 ಹೊಂಗೆ ಮರ ಇದೆ, ಯಾರು ಪುಣ್ಯಾತ್ಮ ನಟ್ಟಿದಾರೋ ಗೊತ್ತಿಲ್ಲ. ಎಲ್ಲ ಜನನೂ ಹೊಂಗೆ ಮರದ ಆಶ್ರಯದಲ್ಲೇ ನಿಂತ್ಕೊಳ್ತಾರೆ. ಹಾಗೆ ಕೆಲವೊಮ್ಮೆ ಬಸ್ಸು ಕೂಡ ಹೊಂಗೆ ಮರದ ಕೆಳಗಡೆ ತಂದು ನಿಲ್ಲಿಸಿರ್ತಾರೆ. ಹೊಂಗೆ ಮರ ಭಾಳ ಶ್ರೇಷ್ಠ. ಅದರಿಂದ ಲೈಫಲ್ಲಿ ನೀವೇನಾದರೂ ಒಂದು ಸಾಧಿಸ್ಬೇಕಂದ್ರೆ ಯಾವ ಸಾಧನೆಗಿಂತನೂ ನನ್ನ ಲೆಕ್ಕದಲ್ಲಿ ಇರೋದಂದರೆ ಭೂಮಿಯ ಸೇವೆ ಮಾಡೋದು ತುಂಬ ಒಳ್ಳೆಯದು. ಭೂಮಿಯ ಸೇವೆಯೇ ನಿಜವಾದ ಸೇವೆ. ಭೂಮಿ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. ಒಳ್ಳೆಯ ಭೂಮಿಯಿಂದ, ಶುದ್ಧವಾದ ಭೂಮಿಯಿಂದ ನಮಗೆ ಶುದ್ಧವಾದ ಆಹಾರ ಬರ್ತದೆ. ಶುದ್ಧವಾದ ಆಹಾರವನ್ನು ತಿನ್ನೋದ್ರಿಂದ ನಾವು ಆರೋಗ್ಯವಂತರಾಗಿರ್ತೀವಿ. ನಾವು ಆರೋಗ್ಯವಂತರಾಗಿದ್ದರೆ ನಮ್ಮ ಮನೆಯ ಆರ್ಥಿಕ ಸ್ಥಿತಿಯೂ ಚೆನ್ನಾಗಿರ್ತದೆ, ನಮ್ಮ ಮನೆಯವರೆಲ್ಲರೂ ಕ್ಷೇಮವಾಗಿರ್ತಾರೆ, ಮತ್ತು ದೇಶವೂ ಕೂಡ ಬಲಿಷ್ಠವಾಗಿರ್ತದೆ, ಆರೋಗ್ಯಕರವಾಗಿರ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ನಾನು ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಈ ಎಪಿಸೋಡು ಇಷ್ಟ ಆಗಿದೆ, ಇದು ರೈತರ ಚಾನಲ್ ಇದು. ಯಾಕೆಂದರೆ ನಾವೇ ರೈತಾಪಿ ಮಾಡಿ ಎಲ್ಲೆಲ್ಲಿ ಗಿಡಗಳನ್ನ ನೆಡ್ತಾ ಇದ್ದೀವಿ ಅಂತೇಳಿ ನಾವೇ ಇದನ್ನು ತೋರಿಸ್ತಾ ಇರೋದು. ಬೇರೆ ಯಾವುದೋ ತೋಟಕ್ಕೆ ಹೋಗಿ ಹಿಂಗೆ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ನಾವೇ ಸ್ವ ಅನುಭವದಿಂದ ಮಾಡಿ ಇದರ ಸಾಧಕ ಬಾಧಕವನ್ನು ತಿಳ್ಕೊಂಡು ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಇದು ರೈತರ ಚಾನಲ್ ಇದು. ದಯಮಾಡಿ ಪ್ರತಿಯೊಬ್ಬ ರೈತರು ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಸಂಬಂಧಪಟ್ಟವ್ರಿಗೆ ಮಾಹಿತಿಯನ್ನು ಕೊಡಿ. ಯಾಕೆಂದರೆ ಅನ್ನ ಇದ್ದರೆ ಪ್ರಾಣ. ಅನ್ನ ಬೆಳೆಯೋ ರೈತನ್ನು ನೀವು ಯಾವುದೇ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿ. ಯಾವ ದೇಶದ ಸುಭಿಕ್ಷೆ ಆಗಿರ್ತದೆ, ಯಾವ ದೇಶ ಸಂತೋಷವಾಗಿರ್ತದೆ ಅಂದರೆ ಯಾವ ದೇಶದಲ್ಲಿ ರೈತ ಸುಖವಾಗಿರ್ತಾನೋ ಆ ದೇಶ ಸುಖವಾಗಿರ್ತದೆ ಎಂದರ್ಥ. ಅದರಿಂದ ರೈತನ ಶಾಪ, ರೈತನ ಕಣ್ಣೀರು ಯಾರಿಗೂ ಒಳ್ಳೆಯದಲ್ಲ. ಯಾಕೆಂದರೆ ರೈತ ಉಳಿದ್ರೆ ನೀವೆಲ್ಲರೂ ಫ್ಯಾಮಿಲಿ ಡಾಕ್ಟ್ರ್ ಇಟ್ಕೊಂಡಿದ್ದೀರಿ, ಫ್ಯಾಮಿಲಿ ಡಾಕ್ಟ್ರ್ ಅಂತ ಇಷ್ಟಪಡ್ತೀರಿ. ನೀವೆಲ್ಲ ಫ್ಯಾಮಿಲಿ ಡಾಕ್ಟ್ರ್ ಇಟ್ಕೊಳ್ಳೋದಕ್ಕಿಂತ ಮೊದಲು ಫ್ಯಾಮಿಲಿ ಫಾರ್ಮರ್ನ ಇಟ್ಕೊಳ್ಳಿ. ಇದು ಭಾಳ ಮುಖ್ಯ. ಇದೆಲ್ಲರೂ ಅಲ್ಲಿ ಇಲ್ಲಿ ಸ್ಲೋಗನಲ್ಲಿ ಸ್ಪೀಚಲ್ಲಿ ಹೇಳ್ತಾರೆ. ಅವರೆಲ್ಲರೂ ವ್ಯವಸಾಯ ಮಾಡ್ತಾಯಿಲ್ಲ, ಬರೀ ಸ್ಲೋಗನ್ಗೆ ಮಾತ್ರ ಅವರಲ್ಲಿ ಲಿಮಿಟ್ ಆಗಿದ್ದಾರೆ. ನಾವು ವ್ಯವಸಾಯ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀವಿ, ನೀವೆಲ್ಲರೂ ಫ್ಯಾಮಿಲಿ ಡಾಕ್ಟರ್ ಇಟ್ಕೊಳ್ಳೋದ್ರ ಜೊತೆಗೆ ಫ್ಯಾಮಿಲಿ ಫಾರ್ಮರ್ನ ಮೊದಲು ಇಟ್ಕೊಳ್ಳಿ. ಆಮೇಲೆ ಫ್ಯಾಮಿಲಿ ಡಾಕ್ಟ್ರನ್ನ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಆಹಾರವನ್ನು ಬೆಳೆಯುವ ರೈತ ನಮಗೆ ಶುದ್ಧವಾಗಿ ಬೆಳೆದು ಕೊಟ್ಟರೆ ಅದನ್ನ ನಾವು ತಿಂದರೆ ನಮಗೆ ಯಾವುದೇ ಕಾಯಿಲೆಗಳು ರುಜಿನಗಳು ಬರೋದಿಲ್ಲ. ಅದರಿಂದ ನಮಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಬಿದ್ದರೂ ಅಕಸ್ಮಿತ ಎಲ್ಲೋ ಬಿದ್ದಾಗ ಎದ್ದಾಗ ವೈದ್ಯರು ಬೇಕು. ವೈದ್ಯರು ಬೇಡ ಅಂತ ಏನಿಲ್ಲ, ವೈದ್ಯರು ಬೇಕು ನಮಗೆ. ವೈದ್ಯರು ಭಾರಿ ಇಂಪಾರ್ಟೆಂಟು. ಆದರೆ ಎಲ್ಲದಕ್ಕೂ ವೈದ್ಯರೇ ಬೇಕಾಗಿಲ್ಲ. ಇಷ್ಟು ಹೇಳ್ತಾ ಇದನ್ನೆಲ್ಲರಿಗೂ ನೀವು ತಲುಪಿಸಿ. ನಿಮ್ಗೆ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.